ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಈ ಬಾರಿ ರೈತರು 2 ಬಾರಿ ಬಿತ್ತನೆ ಮಾಡುವಂತಾಗಿದ್ದು, ಮೇ ತಿಂಗಳಲ್ಲಿ ಮಳೆ ಬಂದಿದ್ದರಿಂದ ರೈತರು ಹೆಸರು, ಉದ್ದು, ಶೇಂಗಾ, ಸೋಯಾಬೀನ್ ಮತ್ತು ಇತರೆ ಬೆಳೆ ಬೆಳೆದಿದ್ರು. ನಂತರ ಜೂನ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಗೆ ಈ ಬಿತ್ತನೆ ಮಾಡಿದ ಬೆಳೆ ಎಲ್ಲ ಹಾಳಾಗಿತ್ತು. ಇದರಿಂದ ರೈತರು ಮತ್ತೆ ಬಿತ್ತನೆ ಮಾಡಬೇಕಾಯಿತು. ಹೀಗಾಗಿ ಧಾರವಾಡ ಜಿಲ್ಲಾಡಳಿತ ಇದ್ರ ಬಗ್ಗೆ ಸರ್ವೆ ಮಾಡಿ 77,989 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ಹಾಳಾದ ಬಗ್ಗೆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಮನವಿ ಮಾಡಿತು. ಈಗ ಆ ಪರಿಹಾರ ಬಂದಿದೆ. ಸರ್ಕಾರ 63,77,00,000 ಪರಿಹಾರ ಧನವನ್ನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಿದೆ. ಆದರೆ ಇದರಲ್ಲಿ ಹಲವರು ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ 3,16,000 ರೈತರ ಬೆಳೆ ಹಾಳಾಗಿತ್ತು. ಇದಕ್ಕಾಗಿ ಜಿಲ್ಲಾಡಳಿತ ರೈತರು ದಾಖಲೆ ಸಲ್ಲಿಸಲು ಐಡಿ ಕ್ರಿಯೇಟ್ ಮಾಡಿತು. ಇದರಲ್ಲಿ 2,44,000 ರೈತರು ಮಾತ್ರ ತಮ್ಮ ಸರಿಯಾದ ದಾಖಲೆ ಕೊಟ್ಟಿದ್ದಾರೆ. ಉಳಿದ 71,800 ರೈತರು ದಾಖಲೆಯನ್ನೇ ಕೊಟ್ಟಿಲ್ಲ. ಇದರಿಂದ ಆ ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಜಿಲ್ಲಾಡಳಿತ ನೀಡಿರುವ ಐಡಿಗೆ ಫ್ರೂಟ್ ಐಡಿ ಅಂತ ಹೆಸರು ಕೊಡಲಾಗಿತ್ತು. ರೈತರು ಇದೇ ಐಡಿಗೆ ತಮ್ಮ ಬೆಳೆ ಹಾನಿಯ ದಾಖಲೆ ಅಪ್ಲೋಡ್ ಮಾಡಬೇಕು. ಆದರೆ 71,800 ಜನ ರೈತರು ಆ ಕೆಲಸ ಮಾಡೇ ಇಲ್ಲ. ಕೆಲವೊಂದು ಕಡೆ ರೈತರ ದಾಖಲೆ ಸರಿ ಇಲ್ಲದ ಕಾರಣ ಅವರು ಬೆಳೆ ಪರಿಹಾರಕ್ಕೆ ಮನವಿ ಮಾಡಿದ್ರು ಕೂಡ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಮತ್ತೊಂದು ಕಡೆ ಸಹೋದರರ ಜಂಟಿ ಹೊಲದ ವ್ಯಾಜ್ಯ ಇರುವ ಕಾರಣದಿಂದ ಕೂಡ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಈ ಫ್ರೂಟ್ ಐಡಿ ಹೊಂದದೇ ಇರುವ ರೈತರು ಅದನ್ನ ಮಾಡಿದ್ರೆ ತಮ್ಮ ಬೆಳೆ ಪರಿಹಾರ ಪಡೆಯಬಹುದಾಗಿತ್ತು. ಕೆಲವರು ಐಡಿ ಮಾಡಿಸಿದ್ರು ಕೂಡ ತಮ್ಮ ಹೊಲದ ನೋಂದಣಿ ಅದರಲ್ಲಿ ಮಾಡಿಸಿಲ್ಲ. ಕೆಲವರ ಆಧಾರ ಜೋಡಣೆ ಆಗದೆ ಇರುವ ಕಾರಣದಿಂದ ಕೂಡ ಪರಿಹಾರ ಸಿಕ್ಕಿಲ್ಲ. ಈಗ ಜಿಲ್ಲಾಡಳಿತ ಅಂತಹ ರೈತರ ದಾಖಲೆ ಪರಿಶೀಲನೆ ಮಾಡುವ ಮೂಲಕ ಪರಿಹಾರ ಕೊಡುವ ಕೆಲಸ ಮಾಡ್ತಾ ಇದೆ. ಇದರಲ್ಲೂ ರೈತರ ಸಮಸ್ಯೆ ಇತ್ಯರ್ಥ ಆಗದೆ ಆದಲ್ಲಿ ಜಿಲ್ಲಾಡಳಿತ ಟೋಲ್ ಫ್ರೀ ನಂಬರ್ ಕೂಡ ನೀಡಿ ರೈತರಿಗೆ ಸಹಾಯ ಮಾಡ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 72,000 ರೈತರ ಬೆಳೆ ವಿಮೆ ಇಲ್ಲಿ ಬಾಕಿ ಉಳಿದಂತೆ ಕಾಣ್ತಾ ಇದೆ. ರೈತರು ಅದಕ್ಕೆ ಸರಿಯಾದ ದಾಖಲೆ ಕೊಟ್ಟರೆ ಬೇಗ ಪರಿಹಾರ ಪಡೆಯಬಹುದಾಗಿದೆ. ಇದರಲ್ಲಿ ಅಧಿಕಾರಿಗಳ ತಪ್ಪು ಇದ್ರೆ ಅಥವಾ ಐಡಿ ಸಮಸ್ಯೆ ಇದ್ರೆ ರೈತರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಕದ ತಟ್ಟಬಹುದು. ಆದ್ರೆ ವ್ಯಾಜ್ಯ ಇಟ್ಕೊಂಡು ಕುಳಿತ ರೈತರಿಗೆ ಇದು ನಷ್ಟವನ್ನೇ ಉಂಟು ಮಾಡುತ್ತೆ ಎಂದಿದ್ದಾರೆ. 75,000 ಹೆಕ್ಟರ್, ಸುಮಾರು 75,000 ಹೆಕ್ಟರು ನಮಗೆ ಆಲ್ರೆಡಿ ಸರ್ಕಾರದಿಂದ ಪರಿಹಾರ ಬಂದಾಗಿದೆ. ಸುಮಾರು 63 ಕೋಟಿ ಬಂದಾಗಿದೆ. ಯಾರು ನೀರಾಧಾರಿತ ಅಂದರೆ ರೇನ್ ಫೆಡ್ ಯಾವುದು ರೈತರಿದ್ದಾರೆ ಅವರಿಗೆ ಸುಮಾರು 8,500. ಯಾರು ಪಂಪ್ ಸೆಟ್ ಮೇಲೆ ಯಾರು ಇರಿಗೇಟೆಡ್ ಲ್ಯಾಂಡ್ ಇತ್ತು ಅವರಿಗೆ ಸುಮಾರು 17,000 ಕೊಡ್ತಕ್ಕಂಥದ್ದು ಕೆಲಸ ಇಡೀ ಕರ್ನಾಟಕದಲ್ಲಿ ಐ ಫೀಲ್ ನಮ್ಮ ಧಾರವಾಡ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಜಿಲ್ಲಾಡಳಿತ ಅದರ ಜೊತೆಗೆ ಎಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಕೂಡ. ಯಾಕಂದರೆ ನಾವು ಸರ್ವೆ ಏನಿತ್ತು ಜಂಟಿ ಸರ್ವೆ ಮಾಡೋದ್ರ ಜೊತೆಗೆ ಸರ್ವೆ ನಂಬರ್ ವೈಸ್ ಮಾಡಿ ನಾವು ಅದೇನು ಆನ್ಲೈನ್ ಪೋರ್ಟಲ್ ಇತ್ತು ಅದರಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ. ಸೊ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಅದು ಟೋಟಲ್ ಒಂದು 10% DC ಅವ್ರು ಹೇಳ್ತಾರೆ ಟೋಟಲ್ ಏನಾಗಿದೆ ಅಂತ. ಒಂದು 5% ಜನರಿಗೆ ಆಗಿದೆ. FID ಆಗಲಿದ್ದಕ್ಕೆ ಕೆಲವು ಸಮಸ್ಯೆ ಇದಾವೆ. ಅದರ ಬಗ್ಗೆ ಅವ್ರು ಏನೇನು ಪ್ರಾಕ್ಟಿಕಲ್ ಆಗಿ ಅಫಿಷಿಯಲ್ ಮೀಟಿಂಗ್ ಮಾಡ್ಯಾರ. ಎಲ್ಲ ತಹಸೀಲ್ದಾರ್ಗೆ ಈಗಾಗಲೇ ಟೋಲ್ ಫ್ರೀ ನಂಬರ್ ಕೊಟ್ರೆ ಅಂಥ ಸಮಸ್ಯೆಗಳು ಕೆಲವು ಬಗೆಹರಿಸಾಗತ್ತೈತಿ, ಕೆಲವು ಸಮಸ್ಯೆ ಬಗೆಹರ್ಲಂಗದಾವೆ. ಅಂತಂಬರ್ ಜಗಳ ಇದು ಕೆಲವು ಸಮಸ್ಯೆ ಅದಾವೆ, ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದನ್ನು ಬಿಟ್ಟು ಬೆಳೆ ಪರಿಹಾರದ್ದು ಕೂಡ ಈಗಾಗಲೇ 65 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಕೆಲವೊಂದು ಜನಕ್ಕೆ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. 2-3 ಕಾರಣಗಳಿಂದ ಬೆಳೆ ಪರಿಹಾರ ಜಮಾ ಆಗೋದ್ರಲ್ಲಿ ಇಶ್ಯೂಸ್ ಇದ್ದವು. ಒಂದು, ಅವರಿಗೆ ಫ್ರೂಟ್ಸ್ ಐಡಿ ಅವರಿಗೆ ಇಲ್ಲ, ಫ್ರೂಟ್ಸ್ ಐಡಿ ನೋಂದಣಿ ಮಾಡ್ಕೊಂಡಿಲ್ಲ. ಫ್ರೂಟ್ ಐಡಿ ರೈತರು ಹೊಂದಿದ್ರೂ ಸಹ ಅವ್ರಿಗೆ ಎಷ್ಟು ಏಕರ್ ಇದಾವೋ ಅಷ್ಟು ಏಕರನ್ನು ಕೂಡ ಅವರು ನೋಂದಣಿ ಅದರಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡಿಲ್ಲ. ಅದಕ್ಕಿಂತ ಕಡಿಮೆ ಏಕರ್ ಮ್ಯಾಪಿಂಗ್ ಮಾಡೋದ್ರಿಂದ ಕಡಿಮೆ ಅನುದಾನನೇ ಅವರಿಗೆ ಬಂದಿರೋಕ್ಕೆ ಸಾಧ್ಯ. ಇನ್ನೊಂದು NPCA ಮ್ಯಾಪಿಂಗ್ ಆಗಲಿ, ಆಧಾರ್ನಲ್ಲಿ ಮ್ಯಾಪಿಂಗ್ ಆಗಲಿ, ಅಲ್ಲಿ ಕೂಡ ಸೀಡಿಂಗ್ನಲ್ಲಿ ಪ್ರಾಬ್ಲಮ್ಗಳಿರೋರಿಗೆ ಹೋಗಿಲ್ಲ. ಸೊ ಆ ಪಟ್ಟಿಯನ್ನು ಕೂಡ ನಾವು ತಗೊಂಡು ಪ್ರತಿಯೊಂದು ರೈತರಿಗೆ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿ ಆ ಅಮೌಂಟನ್ನು ಜಮಾ ಮಾಡುವ ಒಂದು ಪ್ರಕ್ರಿಯೆ ಕೂಡ ಜಿಲ್ಲಾಡಳಿತ ವತಿಯಿಂದ ನಾವು ಕೈಗೊಳ್ತೀವಿ. ಅದನ್ನು ತಾಟಿನೂ ಯಾವುದಾದ್ರೂ ಸಮಸ್ಯೆ ಇದ್ದರೆ ನಾವು ಟೋಲ್ ಫ್ರೀ ನಂಬರನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೀವಿ. ಅಲ್ಲಿನೂ ರೈತರು ಸಂಪರ್ಕಿಸಿದಲ್ಲಿ ಅವರ ಸಮಸ್ಯೆಯನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸುವ ಕ್ರಮವನ್ನು ಕೂಡ ಜಿಲ್ಲಾಡಳಿತ ವತಿಯಿಂದ ಮಾಡಲಾಗುತ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.